ಕೋಡುಬಳೆ ಅಂದ್ರೆ ಅಡುಕಲೆ. ದೇವರ ನಾಡು ಕೇರಳಂಗೆ ಮತ್ತೆ ಗುಡ್ಡದ ಗಂಡಾಂತರ ಎದುರಾಗಿರುವಂಥದ್ದು. ಕೇರಳಂನ ವೈನಾಡಿದಲ್ಲಿ ನಡೆದಂತಹ ಘನಘೋರ ದುರಂತ, ಗುಡ್ಡ ದುರಂತ. ಬೃಹತ್ ಗುಡ್ಡ ಕುಸಿದೋಯ್ತು, 3 ಸಮಾಧಿಯಾಗ್ಬಿಟ್ರು. ಅಷ್ಟೇ ಅಲ್ಲ, ಹಲವರು ಕಣ್ಮರೆಯಾಗಿರುವಂತಹ ಶಂಕೆ ಕೂಡ ವ್ಯಕ್ತವಾಗ್ತಾ ಇದೆ. ಒಂದೊಂದು ದೃಶ್ಯ ಭೀಕರವಾಗಿದೆ. ಅವಶೇಷಗಳಡಿ ಇನ್ನೂ ಕೂಡ ಹಲವರು ಸಿಲುಕಿರೋ ಶಂಕೆ ಇದ್ದು, ವಯನಾಡಿನ ಮೆಪ್ಪಾಡಿ ಬಳಿ ಸಂಭವಿಸಿದಂತಹ ಸುರಂಗ ಕಾಮಗಾರಿಯ ದುರಂತ ಇದು. ಸುರಂಗ ಕಾಮಗಾರಿ ನಡೀತಾ ಇದ್ದಂತಹ ಜಾಗ ಅದು. ಅಲ್ಲಿ ಗುಡ್ಡ ಕುಸಿದು ಹೋಯಿತು. 2 ದೃಶ್ಯಗಳನ್ನು ನೋಡ್ತಾ ಇದ್ದೀವಿ. ಒಂದು ಕಡೆ ಆ ಗುಡ್ಡ ಕುಸಿದಂತಹ ಸಂದರ್ಭದಲ್ಲಿ ಹೇಗೆ ಎಲ್ಲವೂ ಕೂಡ ಕೊಚ್ಕೊಂಡು ಬಂತು ನೋಡಿ. ಸಾಂಪ್ರದಾಯಿಕ ರೆಸಿಪಿ, ಮತ್ತಷ್ಟು ಬೇಕೆನಿಸುವ ರುಚಿ. ಕೋಡುಬಳೆ ಅಂದ್ರೆ ಅಡುಕಲೆ. ಸಂಪೂರ್ಣವಾಗಿ ಕೆಸರು ಮಿಶ್ರಿತ ಮಣ್ಣು ಆ ದೊಡ್ಡದಾದಂತಹ ಬೃಹತ್ ಟ್ಯಾಂಕರ್ ಅನ್ನೇ ಕೊಚ್ಕೊಂಡು ಬಂತು. ಜೊತೆಗೆ ಜೀವ ಕೈಯಲ್ಲಿ ಹಿಡಿದು ಓಡ್ ಬರ್ತಾ ಇದ್ದಂತಹ ಜನ ಕೂಡ ಆ ಕೆಸರು ನೀರಿನೊಂದಿಗೆ ತೇಲ್ಕೊಂಡು ಬಂದಿದ್ದಾರೆ. ದುರಂತ ಸ್ಥಳದ ಒಂದೊಂದು ದೃಶ್ಯವೂ ಕೂಡ ಭಯಾನಕವಾಗಿದೆ. TV9 ಪ್ರತ್ಯಕ್ಷ ವರದಿಯನ್ನು ಕೊಡ್ತಾ ಇದೆ. ನಮ್ಮ ಪ್ರತಿನಿಧಿ ರಾಮ್ ಅಲ್ಲಿಂದ ಗ್ರೌಂಡ್ ರಿಪೋರ್ಟ್ ನೀಡ್ತಾ ಇದ್ದಾರೆ. ನಮ್ಮ ಪ್ರತಿನಿಧಿ ರಾಮ್ ಈಗ ಲೈವ್ನಲ್ಲಿ ಜಾಯ್ನ್ ಆಗಿದ್ದಾರೆ. ರಾಮ್, ನಿನ್ನೆ ಸಂಭವಿಸಿದಂತಹ ಗುಡ್ಡ ದುರಂತ ಒಂದೊಂದು ದೃಶ್ಯ ಕೂಡ ಭಾರಿ ಭೀಕರವಾಗಿದೆ. ಇನ್ನೂ ಹಲವರು ಅಲ್ಲಿ ಸಿಲುಕೊಂಡಿದ್ದಾರೆ ಅನ್ನುವಂತಹ ಶಂಕೆ ಇದೆ. ಕಾರ್ಯಾಚರಣೆ ಹೇಗೆ ಸಾಗ್ತಾ ಇದೆ? ಎಷ್ಟು ಮಂದಿ ಸಿಲುಕಿರಬಹುದು? ಅವರ ಪರಿಸ್ಥಿತಿ ಏನು? ಬದುಕಿ ಬರುವಂತಹ ಆಶಯ ಇದೆಯಾ? ಪ್ರತಿಮಾ, ದೇವರನಾಡು ಕೇರಳದ ವೈನಾಡು ಮತ್ತೊಂದು ಘೋರ ದುರಂತಕ್ಕೆ ಸಾಕ್ಷಿಯಾಗಿರುವಂಥದ್ದು. ನಾನೀಗ ಅದೇ ಸ್ಥಳದಲ್ಲಿದ್ದೇನೆ. ಕಲಾಡಿ ಗ್ರಾಮ ಅಂತೇಳಿ ಈ ಒಂದು ಸ್ಥಳವನ್ನು ಏನು ನೀವು ನೋಡ್ತಾ ಇದ್ದೀರಾ, ಈ ಒಂದು ಸ್ಥಳದಲ್ಲಿ ಸುರಂಗದ ಕಾಮಗಾರಿಯನ್ನು ನಡೆಸಲಾಗ್ತಾ ಇತ್ತು. ಸಾಕಷ್ಟು ತಿಂಗಳುಗಳಿಂದ ಇಲ್ಲಿ ಕಾಮಗಾರಿ ನಡೀತಾ ಇತ್ತು. ಈ ಸಂದರ್ಭದಲ್ಲಿ ಆ ಕಾಮಗಾರಿ ನಡೀತಾ ಇದ್ದಂಥ ಸ್ಥಳದ ಹಿಂಭಾಗದಲ್ಲಿ ನೀವೇನು ನೋಡ್ತಾ ಇದ್ದೀರಾ, ಒಂದು ಬೆಟ್ಟ ಇರುವಂಥದ್ದು. ಆ ಬೆಟ್ಟದಲ್ಲಿ ಕುಸಿತ ಕಂಡಿರುವಂಥದ್ದು. ಆರಂಭದಲ್ಲಿ ಆ ಬೆಟ್ಟದಲ್ಲಿ ಏನು ಕುಸಿತ ಆಯಿತು, ಅದಾದ ನಂತರ ಈ ಒಂದು ಸುರಂಗಕ್ಕಾಗಿ ಕಾಮಗಾರಿಯನ್ನು ನಡೆಸ್ತಾ ಇದ್ರು. ಅದರ ಮಣ್ಣನ್ನು ಸಹ ಆ ಬೆಟ್ಟದ ಹಿಂಭಾಗದಲ್ಲೇ ಶೇಖರಿಸಿ ಇಡಲಾಗಿತ್ತು. ಈ ಒಂದು ಕಾಮಗಾರಿಯನ್ನ 2 ದಿನಗಳಿಂದ ತಾತ್ಕಾಲಿಕವಾಗಿ ಸ್ಥಗಿತಗೊಳಿಸಲಾಗಿತ್ತು. ಯಾಕಂದರೆ ಹವಾಮಾನ ವೈಪರೀತ್ಯ ಮತ್ತೆ ಮಳೆಯ ಅಬ್ಬರ ಜೋರಾಗಿರ್ತದೆ, ಈ ರೀತಿಯಾದಂಥ ಅವಘಡ ಸಂಭವಿಸಬಹುದು ಅನ್ನೋ ಕಾರಣಕ್ಕಾಗಿ ಕಾಮಗಾರಿಯನ್ನು ಸ್ಥಗಿತಗೊಳಿಸಿದ್ರು. 100 ಕಾರ್ಮಿಕರು ಇಲ್ಲಿ ಕೆಲಸವನ್ನ ಮಾಡ್ತಾ ಇದ್ರು. ಆ ಸಂದರ್ಭದಲ್ಲಿ ಈ ಒಂದು ಘಟನೆ ನಡೆದಿದ್ರೆ ಖಂಡಿತವಾಗಿಯೂ ಸಾಕಷ್ಟು ಪ್ರಾಣಹಾನಿಗಳು ದೊಡ್ಡ ಮಟ್ಟಿಗೆ ಆಗ್ತಾ ಇತ್ತು. ಆದರೆ ಕಾಮಗಾರಿ ಸ್ಥಗಿತಗೊಳಿಸಿದ್ರು ಸಹ ಕೆಲ ಕಾರ್ಮಿಕರಿಗೆ ಇಲ್ಲಿ ತಾತ್ಕಾಲಿಕವಾದಂತಹ ಶೆಡ್ಗಳ ವ್ಯವಸ್ಥೆಯನ್ನು ಮಾಡಲಾಗಿತ್ತು. ಕೆಲವರು ಅದೇ ಒಂದು ಶೆಡ್ನಲ್ಲಿ ವಾಸವಾಗಿದ್ರು. ಈ ಹಿನ್ನೆಲೆಯಲ್ಲಿ ಈ ಒಂದು ದುರಂತ ಸಂಭವಿಸಿತು. ಆ ಸಂದರ್ಭದಲ್ಲಿಯೂ ಸಹ ಅಲ್ಲಿದ್ದಂಥ ಏನು ಸುರಂಗದ ಕಾಮಗಾರಿಯ ಮಣ್ಣೇನಿದೆ, ಆ ಮಣ್ಣನ್ನು ಅಲ್ಲಿ ತೆರವುಗೊಳಿಸಬೇಕು, ಇಲ್ಲಾಂದರೆ ಸಾಕಷ್ಟು ಅನಾಹುತ ಆಗ್ತದೆ ಅಂತ ಎಚ್ಚರಿಕೆಯನ್ನು ನೀಡಿದ್ರು ಸಹ ಆ ಮಣ್ಣನ್ನು ಅಲ್ಲಿಂದ ತೆರವುಗೊಳಿಸಿರಲಿಲ್ಲ. ನೀವು ಆ ಮಣ್ಣಿನ ರಾಶಿಯನ್ನು ನೋಡ್ತಾ ಇರ್ಬೋದು. ಸೊ ಆ ಮಣ್ಣೇನಿದೆ ಇವೆಲ್ಲವೂ ಸಹ ಸುರಂಗದ ಕಾಮಗಾರಿಯಿಂದ ತೆಗೆದಂತಹ ಮಣ್ಣು. ಸೊ ಹೀಗಾಗಿ ಬೆಟ್ಟ ಕುಸಿತ ಆಗಿದ್ರು ಸಹ ಅಷ್ಟೊಂದು ಪರಿಣಾಮ ಆಗ್ತಾ ಇರಲಿಲ್ಲ. ಅದರ ಜೊತೆಗೆ ಮಳೆಯ ನೀರು ಮತ್ತೆ ಏನು ಸಾಕಷ್ಟು ಒಂದು ವಾರಗಳಿಂದ ಸತತವಾಗಿ ಸುರಿತಾ ಇದ್ದಂತಹ ಮಳೆಯ ಧಾರಾಕಾರ ನೀರು ಜೊತೆಗೆ ಆ ಒಂದು ಸುರಂಗದ ಕಾಮಗಾರಿಯ ಮಣ್ಣು ಇವೆರಡೂ ಸಹ ಸೇರಿ ಈ ರೀತಿಯಾದಂತಹ ದೊಡ್ಡ ಅನಾಹುತ ಸಂಭವಿಸಿರುವಂಥದ್ದು. ಘಟನೆಯಲ್ಲಿ 3 ಮೃತದೇಹ ಇಲ್ಲಿ ಸಿಕ್ಕಿರುವಂಥದ್ದು. ಅಂದರೆ ಈ ಮಣ್ಣಿನಡಿಯಲ್ಲಿ ಸಿಲ್ಕೊಂಡು 3 ಸಾವನ್ನಪ್ಪಿರೋದು ದೃಢವಾಗಿದೆ. ಅದರಲ್ಲಿ ಪ್ರಮುಖವಾಗಿ ಇವರೆಲ್ಲರೂ ಸಹ ಈ ಒಂದು ಸುರಂಗದ ಕಾಮಗಾರಿಗೆ ಆಗಮಿಸಿದಂಥವ್ರು. ಅವರ ಗುರುತು ಸಹ ಪತ್ತೆಯಾಗಿದ್ದು ಮಧ್ಯಪ್ರದೇಶದ ಆಪರೇಟರ್ ಆಗಿದ್ದಂತಹ ಚಂದ್ರಬಾನು, ಅದೇ ರೀತಿಯಾಗಿ ಸಿವಿಲ್ ಫೋರ್ಮನ್ ಆಗಿ ಕೆಲಸ ಮಾಡ್ತಾ ಇದ್ದಂತಹ ಬಿಹಾರದ ವಿಕಾಸ್ ಕುಮಾರ್ ಮತ್ತೆ ಜಾರ್ಖಂಡ್ನ ಕಾರ್ಮಿಕ ಅನ್ಮೋಲ್, ಈ 3 ಸಹ ಈ ಮಣ್ಣಿನಡಿಯಲ್ಲಿ ಸಿಲ್ಕೊಂಡು ಪ್ರಾಣವನ್ನು ಬಿಟ್ಟಿದ್ರು. ಅವರ ಮೃತದೇಹಗಳನ್ನ ಈಗ ಅಲ್ಲಿಂದ ಹೊರ ತೆಗೆಯಲಾಗಿದೆ. ಇದರ ಜೊತೆಗೆ 5 ಜನರು ಈಗ ಕಾಣೆಯಾಗಿರುವಂಥದ್ದು. ನಿರ್ಮಾಣದ ವ್ಯವಸ್ಥಾಪಕರಾಗಿದ್ದಂತಹ ಹಿಮಾಚಲ ಪ್ರದೇಶದ ವಿಕ್ರಮ್ ರಾಣಾ, ಅದೇ ರೀತಿಯಾಗಿ ಹಿಮಾಚಲ ಪ್ರದೇಶದ ಇಂಜಿನಿಯರ್ ರಾಹುಲ್, ಮತ್ತೆ ಅಗಿಯೋ ಯಂತ್ರದ ನಿರ್ವಾಹಕರಾಗಿದ್ದಂತಹ ಬಿಹಾರದ ಮೊಹಮ್ಮದ್ ಇಮ್ರಾನ್, ಮತ್ತೆ ಪಶ್ಚಿಮ ಬಂಗಾಳದ ಸರ್ವೇಯರ್ ರಾಕೇಶ್ ಗುಚೈಚಾ, ಮತ್ತೆ ಸರ್ವೇಯರ್ ಉತ್ತರ ಪ್ರದೇಶದ ಅಜರುದ್ದೀನ್ ಅನ್ಸಾರಿ, ಈ 5 ಸಹ ಈಗಲೂ ನಾಪತ್ತೆಯಾಗಿದ್ದಾರೆ. ಶೋಧ ಕಾರ್ಯ ಮಾಡಲಿಕ್ಕೆ ಸಾಕಷ್ಟು ಅಂದರೆ ಇಲ್ಲಿ ಮಳೆಯ ಅಬ್ಬರ ಜೋರಾಗಿರೋದ್ರಿಂದಾಗಿ ಕಾರ್ಯಾಚರಣೆ ಮಾಡೋಕೆ ಈಗ ತಾತ್ಕಾಲಿಕವಾಗಿ ಸ್ಥಗಿತಗೊಳಿಸಲಾಗಿದೆ. ರಾತ್ರಿ ಪೂರ್ಣ ಕಾರ್ಯಾಚರಣೆಯನ್ನು ಮಾಡಿ ಆ ಸೇತುವೆ ಪ್ರಮುಖವಾಗಿ ನೀವು ಗಮನಿಸ್ತಾ ಇದ್ದೀರಾ, ಆ ಸೇತುವೆ ಏನಿದೆ ಆ ಸೇತುವೆ ಸಂಪೂರ್ಣವಾಗಿ ಮಣ್ಣಿನಿಂದ ಆವೃತವಾಗಿತ್ತು. ಅಲ್ಲಿ ಓಡಾಡೋದಕ್ಕೂ ಸಹ ಸಾಧ್ಯವಾಗ್ತಾ ಇರಲ್ಲ. ಹೀಗಾಗಿ NDRF ಮತ್ತೆ ಅಗ್ನಿಶಾಮಕ ದಳದವರು ಮತ್ತೆ JCB ಅಂತವರು ಸ್ಥಳೀಯ ಆಡಳಿತದವರು ಆ ಒಂದು ರಸ್ತೆಯನ್ನು ತೆರವುಗೊಳಿಸುವಂತ ಕೆಲಸವನ್ನ ಈಗ ಮಾಡಿದ್ದಾರೆ. ಈಗ ಇಲ್ಲಿರುವಂತಹ ಏನು 5 ಈಗ ನಾಪತ್ತೆಯಾಗಿದ್ದಾರೆ, ಅವರನ್ನ ಹುಡುಕುವಂತ ಕೆಲಸ ಇನ್ನೇನು ಕೆಲವೇ ನಿಮಿಷಗಳಲ್ಲಿ ಆರಂಭವಾಗ್ತದೆ. ಮಳೆಯ ಹಬ್ಬರ ಈಗಲೂ ಸಹ ಜೋರಾಗಿದೆ. ಹೀಗಾಗಿ ಆ ಒಂದು ರಕ್ಷಣಾ ಕಾರ್ಯಕ್ಕೆ ಅದು ಸಾಕಷ್ಟು ತೊಡಕಾಗ್ತಾ ಇರುವಂಥದ್ದು. ಮತ್ತೆ TV9ಗೆ 2 ದೃಶ್ಯಗಳು ಲಭ್ಯವಾಗಿದ್ದು ಅದು ಇದೇ ಸ್ಥಳದಲ್ಲಿ ಆಗಿದ್ದಂಥದ್ದು. ಮೊದಲನೇದು ಆ ಒಂದು ಏನು ತಾತ್ಕಾಲಿಕವಾದ ಶೆಡ್ಗಳ
ದೃಶ್ಯಗಳ ನೋಡ್ತಾ ಇದ್ರೆ ಅಲ್ಲಿ ಕಾರ್ಮಿಕರನ್ನ ಕರ್ಕೊಂಡು ಹೋಗಿ ವಾಪಸ್ಸು ಬರಲಿಕ್ಕೆ ಬಸ್ಸಿನ ವ್ಯವಸ್ಥೆ ಮಾಡಲಾಗಿತ್ತು. ಅದು ಪಾರ್ಕಿಂಗ್ ಏರಿಯಾದಲ್ಲಿತ್ತು. ಆ ಬಸ್ ಸಹ ಒಂದು ನೀರಿನ ಮತ್ತೆ ಮಣ್ಣಿನ ಅಬ್ಬರಕ್ಕೆ ಕುಸಿದು ಬಿದ್ದಿತ್ತು. ಮತ್ತೆ ಕೆಲವರು ಆ ಒಂದು ಏನು ಯಂತ್ರ ಇತ್ತು, ಸೊ ಆ ಸಂದರ್ಭದಲ್ಲಿ ಜನರು ಓಡೋಡಿ ತಮ್ಮ ರಕ್ಷಣೆಯನ್ನ ಮಾಡ್ಕೊಂಡಿದ್ರು. ಆ ದೃಶ್ಯವೂ ಸಹ ಲಭ್ಯವಾಗಿತ್ತು. ಸೊ ಈ ಎಲ್ಲದರ ನಡುವೆ ರಕ್ಷಣಾ ಕಾರ್ಯ ಇನ್ನೇನು ಕೆಲವು ನಿಮಿಷಗಳಲ್ಲಿ ಆರಂಭವಾಗಬೇಕಾಗಿದೆ. ಪ್ರತಿಮಾ, ಥ್ಯಾಂಕ್ ಯು ಸೋ ಮಚ್ ರಾಮ್. ಕೋಡುಬಳೆ ಅಂದ್ರೆ ಅಡುಕಲೆ.